ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಹಿಂದೂ ಶಾಸ್ತ್ರ ಪುರಾಣಗಳಲ್ಲಿ ತ್ರಿಗುಣಗಳ ಬಗ್ಗೆ ವಿವರಣೆ ಇರೋದನ್ನ ನೀವು ಸಹ ಆಗಾಗ ಕೇಳಿರ್ತೀರಿ. ಸತ್ವಗುಣವು ಒಳ್ಳೆಯ ಸಾತ್ವಿಕತೆಯನ್ನ, ರಜೋಗುಣವು ನಮ್ಮೊಳಗಿನ ಆಸೆ ಬಯಕೆಗಳನ್ನ ಹಾಗೂ ತಮೋಗುಣವು ಕೆಟ್ಟದ್ರ ಬಗ್ಗೆಯೂ ಸಂಕೇತಿಸುತ್ತವೆ. ಈ ಮೂರು ತರಹದ ಗುಣಗಳು ಮನುಷ್ಯನ ಹೊರತಾಗಿಯೂ ನಿಸರ್ಗದ ಅನೇಕ ಜೀವಿ ಹಾಗೂ ಇತರೆ ಸಂಗತಿಗಳಲ್ಲೂ ಸಹ ಅಡಗಿರುತ್ತವೆ. ಆಧ್ಯಾತ್ಮದ ಮೂಲಕ ಈ ಗುಣಗಳನ್ನ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ಇಲ್ಲಿ ಸತ್ವ ಹಾಗೂ ತಮೋ ಗುಣಗಳು ಬಹು ಸುಲಭವಾಗಿ ಅರ್ಥವಾಗುತ್ತವೆ. ಆದರೆ ಈ ರಜೋಗುಣ ಇದೆಯಲ್ಲ, ಇದು ಅರ್ಥವಾಗೋದು ತುಸು ಕಷ್ಟ. ಇದು ಪೂರ್ತಿ ಒಳ್ಳೆಯದು ಅಲ್ಲ, ಹಾಗೆ ಪೂರ್ತಿ ಕೆಟ್ಟದ್ದು ಸಹ ಅಲ್ಲ. ಈ ರಜೋಗುಣವು ನಮ್ಮಲ್ಲಿರುವ ಎಲ್ಲಾ ವಿಧದ ಆಸೆ ಬಯಕೆ ಹಾಗೂ ಕಾಮನೆಯ ಭಾವನೆಗಳಿಗೆ ಸಂಬಂಧಿಸಿದ್ದು. ಇವೆಲ್ಲ ಒಂದು ಮಿತಿಯಲ್ಲಿದ್ದರೆ ಕ್ಷೇಮ, ಅದೇ ಮಿತಿ ದಾಟಿದ್ರೆ ಇವುಗಳಿಂದ ಎಂತಹ ಅಪಾಯ ಹಾಗೂ ಆಪತ್ತು ಎದುರಾಗುವುದು ಹೇಳಲು ಬರೋದಿಲ್ಲ. ಇದನ್ನು ನಾವು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರ ಕೆಲವು ಕಥೆಗಳಿಗೆ ರಿಲೇಟ್ ಮಾಡುವ ಮೂಲಕ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ಈಗ ನಾವಿಲ್ಲಿ ಹೇಳ ಹೊರಟಿರುವ ಈ ಕಥೆಯು ಸ್ಕಂದ ಪುರಾಣದ ಆವಂತಿ ಕ್ಷೇತ್ರ ಮಹಾತ್ಮೆಯ 2ನೇ ಅಧ್ಯಾಯದಲ್ಲಿ ಬರುತ್ತದೆ. ಇದಲ್ಲದೆ ಶಿವಪುರಾಣ ಹಾಗೂ ಪದ್ಮ ಪುರಾಣಗಳಲ್ಲೂ ಸಹ ಇದೇ ಕಥೆಯ ಬೇರೆ ಆವೃತ್ತಿಗಳು ಬರುತ್ತವೆ. ಈ ಕಥೆಯ ಪ್ರಕಾರ ಬಹಳ ಹಿಂದೆ ಭೂಮಂಡಲದ ಹಾಗೂ ಸೃಷ್ಟಿಯ ಸಕಲವೂ ಸಹ ನಾಶವಾಗಿ ಭೂಮಿಯ ಮೇಲೆ ಬರೀ ಸಾಗರದ ನೀರು ಮಾತ್ರವೇ ಹರಡಿತ್ತು. ಗಾಳಿ, ಬೆಂಕಿ, ತಾರೆಗಳು, ಪ್ರಕೃತಿ, ಮರ, ಗಿಡ, ಜೀವಿಗಳು, ಗ್ರಹಗಳು ಇವ್ಯಾವುವೂ ಸಹ ಇರಲಿಲ್ಲ. ಅಸಲಿಗೆ ಆಗ ದೇವ, ಅಸುರ, ನಾಗ, ಪಿಶಾಚಿ, ರಾಕ್ಷಸ ಈ ಯಾವುದೇ ಜೀವ ಪ್ರಭೇದಗಳು ಸಹ ಅಸ್ತಿತ್ವದಲ್ಲಿ ಇರಲಿಲ್ಲ. ಆಗ ಸಾಗರ, ಸಮುದ್ರ, ಪರ್ವತ, ಬೆಟ್ಟ, ಗುಡ್ಡಕಾಡು ಇವೂ ಸಹ ಇಲ್ಲದ ಒಂದು ನಿರ್ವಾತ ಸ್ಥಿತಿ ಇತ್ತು. ಅಂತಹ ಸಮಯದಲ್ಲಿ ಮಹೇಶ್ವರನಾದ ಶಿವನು ಸೃಷ್ಟಿ ಕಾರ್ಯ ಮಾಡಲು ಮುಂದಾಗ್ತಾನೆ. ಮನ್ಮಥನ ಸಹಾಯದಿಂದ ಒಂದು ಕಮಲದ ಬೀಜವನ್ನ ಒಂದು ಕಡೆ ಎಸೆದ ಶಿವನು ಅದನ್ನ ಪೋಷಿಸಲು ಮುಂದಾದ. ಆ ಕಮಲದ ಬೀಜವು ಮೊಳಕೆಯೊಡೆದು ಸಸಿಯಾಗಿ ಮೆಲ್ಲನೆ ಬೆಳೆಯತೊಡಗಿತು. ಅದು ಬೆಳೆಯುತ್ತಾ 2 ಹೂಗಳ ರೂಪ ತಾಳುತ್ತದೆ. ಆಗ ಮನ್ಮಥನಿಗಿನ್ನು ಮಾನವನ ಆಕಾರ ಇರಲಿಲ್ಲ. ಆ ಹೂವಿನ ಒಂದು ಭಾಗವು ಭೂಮಿಯಾಗಿಯೂ ಹಾಗೂ ಇನ್ನೊಂದು ಗ್ರಹ ತಾರೆಗಳಿಂದ ಕೂಡಿದ ಆಗಸವಾಗಿಯೂ ರೂಪುಗೊಂಡಿತು. ಆಗ ಬ್ರಹ್ಮನು 5 ತಲೆಗಳು ಹಾಗೂ 4 ಕೈಗಳನ್ನ ಒಳಗೊಂಡು ಈ ಕಮಲದ ಹೂವಿನ ನಡುಮಧ್ಯೆಯಿಂದ ಜನ್ಮ ತಾಳಿದ. ಅರೆ, ಇದೇನು ಬ್ರಹ್ಮನು ವಿಷ್ಣುವಿನ ನಾಭಿಯಿಂದ ಬಂದ ಕಮಲ ಪುಷ್ಪದಿಂದ ಅಲ್ವಾ ಜನಿಸಿದ್ದು? ಇದೇನು ಹೊಸ ಕತೆ ಎಂದು ನೀವು ಗೊಂದಲ ಮಾಡಿಕೊಳ್ಳಬಹುದು. ಯಾವುದೇ ಕತೆ ಸೃಷ್ಟಿಯಾಗೋದು ಕಲ್ಪಭೇದ ಎಂಬ ಕಾನ್ಸೆಪ್ಟ್ ಮೂಲಕ. ಹಾಗೆಂದ್ರೆ ಇಲ್ಲಿ ಒಂದು ಕತೆ ಒಬ್ಬೊಬ್ಬರ ಭಿನ್ನ ಭಿನ್ನ ಕಲ್ಪನೆಯಲ್ಲಿ ರಚನೆಯಾಗೋದು ಅಂತ. ಹಾಗೆ ಇಲ್ಲಿ ಬ್ರಹ್ಮ ಜನಿಸಿದ ಕಥೆಯೂ ಸಹ ಸಾಕಷ್ಟು ಜನರ ಕಲ್ಪನಾ ವಿಲಾಸದಲ್ಲಿ ಬೇರೆ ಬೇರೆ ರೀತಿಯಾಗಿ ಸೃಷ್ಟಿಯಾಗಿರಬಹುದು. ಬ್ರಹ್ಮನ ಜನನವಾದ ಮೇಲೆ 5 ತಲೆಗಳುಳ್ಳ ಬ್ರಹ್ಮನಿಗೆ ಮುಂದಿನ ಸೃಷ್ಟಿ ಕಾರ್ಯ ವಹಿಸಿದ ಶಿವನು ಅಂತರ್ಧಾನನಾದ. ಆದರೆ ಸೃಷ್ಟಿ ಕಾರ್ಯಕ್ಕೆ ಬೇಕಾದ ಜ್ಞಾನಾರ್ಜನೆಗಾಗಿ ಬ್ರಹ್ಮನು ಶಿವನ ಕುರಿತು ದೀರ್ಘವಾದ ತಪಸ್ಸು ಆಚರಿಸಿದ. ಆಗ ಬ್ರಹ್ಮನ ತಪಸ್ಸಿಗೆ ಮೆಚ್ಚಿದ ಶಿವನು ಪ್ರಸನ್ನನಾಗಿ 6 ಅಂಗಗಳಿದ್ದ ವೇದಗಳನ್ನ ಬ್ರಹ್ಮನಿಗೆ ವರವಾಗಿ ಕೊಡ್ತಾನೆ. ಇವುಗಳನ್ನೇ ಪುರಾಣಗಳಲ್ಲಿ ವೇದಾಂಗಗಳೆಂದು ಕರೆಯುತ್ತಾರೆ. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಇವೇ ಆ 6 ವೇದಾಂಗಗಳು. ವೇದಾಂಗಗಳ ಜ್ಞಾನ ಪಡೆದರೂ ಸಹ ಬಹಳ ಸಮಯದವರೆಗೂ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯ ಮಾಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಬ್ರಹ್ಮನು ಮತ್ತೊಮ್ಮೆ ಶಿವನ ಧ್ಯಾನ ಮಾಡುತ್ತಾ ಪರಶಿವನನ್ನ ಉದ್ದೇಶಿಸಿ ತಪಸ್ಸಿಗೆ ಕುಳಿತ. ಈ ಸಲ ಬ್ರಹ್ಮನು ನಿಶ್ಚಲವಾದ ಭಕ್ತಿ ಭಾವದಿಂದ ಶಿವನನ್ನ ಸ್ತುತಿಸುತ್ತಾ ಕುಳಿತ. ತ್ರಿಗುಣಗಳಿಗೆ ಅತೀತನಾದ ಶಿವನು ಅವುಗಳನ್ನ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡ ಮಹಾದೇವ. ವೇದಾಂಗಗಳಿಂದ ಮುಕ್ತಿ ಹಾಗೂ ಅವುಗಳ ಸೃಷ್ಟಿ ಕಾರ್ಯ ಇವೆರಡೂ ಸಹ ಆತನದೇ. ಸಮಸ್ತ ವಿಶ್ವಕ್ಕೆ ಕಣ್ಣೂ ಸಹ ಅವನೇ, ಸ್ವರೂಪವೂ ಸಹ ಆತನೇ. ಮುಕ್ತಿ ಹಾಗೂ ಆನಂದವನ್ನ ಪ್ರಸಾದಿಸುವ ಓ ಶಿವನೇ, ನಿನಗೆ ಪ್ರಣಾಮಗಳು. ಸೃಷ್ಟಿ ಕಾರ್ಯದ ಸಲುವಾಗಿ ರಜೋಗುಣವನ್ನ ಆಶ್ರಯಿಸುವ ನಿನಗೆ ಧನ್ಯವಾದಗಳು. ರಜೋ ಹಾಗೂ ತಮೋ ಗುಣಗಳಲ್ಲಿ ಲೀನವಾಗಿ ಜಗತ್ತನ್ನ ಮುನ್ನಡೆಸೋದು ನೀನೇ ಅಲ್ವಾ? ಜೀವ ಸೃಷ್ಟಿ ಹಾಗೂ ಪ್ರಕೃತಿಯ ಈ ಮಾಯಾ ಬಂಧನದಿಂದ ತಪ್ಪಿಸಿಕೊಂಡ ಶಿವನಿಗೆ ಇದೋ ವಂದನೆ. ನಾನೇ ಎಂಬ ಅಹಂಭಾವ ಅಳಿಸಿ ಅದರ ಕೆಡುಕಿನ ಬಗ್ಗೆ ಎಚ್ಚರಿಸುವ ನೀವೇ ಮಹಾನುಭಾವರು. ಸೃಷ್ಟಿಯ ಎಲ್ಲ 26 ತತ್ವಗಳಲ್ಲೂ ಸಮ್ಮಿಲಿತಗೊಂಡವರು ನೀವೇ. ಭೂಮಿ, ನೀರು, ಅಗ್ನಿ, ಆಕಾಶ, ಗಾಳಿ, ಚಂದ್ರ, ಸೂರ್ಯ ಹಾಗೂ ಆತ್ಮರೂಪ ಇಷ್ಟು ನಿರಾಕಾರ ತತ್ವಗಳಲ್ಲೂ ಸಹ ಸಮಾನವಾಗಿ ಲೀನವಾದ ಶಿವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ.
ಆದಿ ಅಂತ್ಯ ಹಾಗೂ ಗತ ವರ್ತಮಾನ ಮತ್ತು ಭವಿಷ್ಯವೆಲ್ಲವೂ ಆತನೇ. ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಯಾವ್ಯಾವ ನಿರ್ವಾತ ವಾತಾವರಣ ಇರುತ್ತದೆಯೋ ಅದರಲ್ಲಿ ಶಿವನಿದ್ದಾನೆ. ಯಾವ್ಯಾವ ವಸ್ತು ಪಂಚಭೂತ ಹಾಗೂ ಜೀವಿಗಳಿರುವೆಯೋ ಅವುಗಳಲ್ಲಿ ಶಿವಲೀನವಾಗಿದ್ದಾನೆ. ಹಾಗೂ ನಾಶದ ಸಮಯದಲ್ಲೂ ಸಹ ಅವೆಲ್ಲ ಹೋಗಿ ಸೇರುವುದು ಸಹ ಶಿವ ಎಂಬ ಶಕ್ತಿ ಸ್ವರೂಪದ ಒಳಗೆ. ಅಂತಹ ಶಿವನನ್ನ ಕುರಿತು ನಾನೀಗ ತಪಸ್ಸನ್ನಾಚರಿಸ್ತಾ ಇದ್ದೀನಿ ಎಂದು ಮುಂತಾಗಿ ಬ್ರಹ್ಮನು ಶಿವನನ್ನ ಯಾವೆಲ್ಲ ರೀತಿ ಒಲಿಸಿಕೊಳ್ಳಲು ಸಾಧ್ಯವೋ ಹಾಗೆ ತನಗೆ ತಿಳಿದಂತೆಲ್ಲ ಶಿವನನ್ನ ಪ್ರಾರ್ಥಿಸಲು ಮತ್ತು ಅವನ ಬಳಿ ನಿವೇದಿಸಲು ಶುರು ಮಾಡ್ತಾನೆ. ಆಗ ಪ್ರಸನ್ನನಾದ ಶಿವನು ಅವನ ಮುಂದೆ ಕಾಣಿಸಿಕೊಳ್ಳದೆ ಕೇವಲ ನಿರಾಕಾರ ಹಾಗೂ ಅಶರೀರವಾಣಿಯ ಮೂಲಕ ಏನು ವರ ಬೇಕೋ ಕೇಳಿಕೋ ಎಂದಾಗ ಬ್ರಹ್ಮನು ನೀನು ನನ್ನಲ್ಲಿ ಬ್ರಹ್ಮಮಾನಸ ಪುತ್ರನಾಗಿ ಜನಿಸು ಎಂದು ಕೇಳಿಕೊಂಡ. ಅದಕ್ಕೆ ಶಿವನು ನೀನು ಯಾವುದೋ ಒಂದು ಮಾತ್ಕಾರಣಕ್ಕೆ ನನ್ನನ್ನ ನಿನ್ನ ಮಗನಾಗುವಂತೆ ಕೇಳಿಕೊಳ್ತಾ ಇದ್ದೀಯಾ? ನಾನು ನಿನ್ನ 5ನೇ ಶಿರವನ್ನ ಕಡಿದು ರುದ್ರನ ಅವತಾರ ಎತ್ತಿ ನಿನ್ನ ಅಹಂಕಾರವನ್ನ ನೀಗುವ ಮಗನಾಗಿ ಮುಂದೆ ಜನಿಸುವೆ. ಹಾಗೂ ನೀನು ನನ್ನನ್ನ ತಂದೆಯ ಸ್ಥಾನದಲ್ಲಿ ಇಟ್ಟು ಗೌರವಿಸಿದ್ರಿಂದ ಇನ್ಮೇಲೆ ನೀನು ಬ್ರಹ್ಮ ಅಂದ್ರೆ ಸಕಲ ಸೃಷ್ಟಿಗಳ ಒಡೆಯನಾಗಿ ರಾರಾಜಿಸುವಂತವನಾಗು ಮತ್ತು ಪಿತಾಮಹ ಎಂಬ ಹೆಸರಿನಿಂದಲೂ ಸಹ ಮುಂದೆ ಪ್ರಸಿದ್ಧನಾಗು ಎನ್ನುತ್ತಾನೆ. ಈ ರೀತಿ ಶಿವನಿಂದ ವರ ಹಾಗೂ ಶಾಪಗಳನ್ನ ಏಕಕಾಲಕ್ಕೆ ಪಡೆದ ಬ್ರಹ್ಮನು ತನ್ನದೇ ಅಂಶದಿಂದ ಮುಂದೆ ಯಾಗವೊಂದನ್ನ ನಡೆಸಿ ಪುತ್ರನನ್ನ ಪಡೆಯಲು ಮುಂದಾದ. ಈ ಸಮಯದಲ್ಲಿ ನಡೆದ ಒಂದು ಸಣ್ಣ ಅವಘಡದಿಂದಾಗಿ ಅಗ್ನಿಯ ತೀವ್ರತೆಯಿಂದ ಅಲ್ಲೇ ಇದ್ದ ಯಜ್ಞದ ಕಟ್ಟಿಗೆಯಿಂದಲೇ ಹಣೆಯನ್ನ ಒರೆಸಿಕೊಂಡಿದ್ದರಿಂದ ರಕ್ತ ಒಸರಿ ಅದರ ಅಲ್ಪ ಭಾಗ ಹವಿಸ್ಸಿನ ರೂಪದಲ್ಲಿ ಕುಂಡಕ್ಕೆ ಬೀಳುತ್ತದೆ. ಆಗ ಅದರಿಂದ 5 ತಲೆಯುಳ್ಳ ನೀಲ ಲೋಹಿತ ಈಶ್ವರನ ಅವತಾರವು ಜನ್ಮವೆತ್ತುತ್ತದೆ. ಶಿವನ ಬಳಿ ಖಡ್ಗ, ಬೆಂಕಿ, ನಾಗಾಭರಣ ಮೊದಲಾದ ಆಯುಧಗಳಿದ್ದವು. ಶಿರದ ಮೇಲೆ ಚಂದ್ರನೂ ಸಹ ಇದ್ದ. 10 ಕಣ್ಣು ಹಾಗೂ 4 ಕೈಗಳಿಂದ ಶಿವನು ಸಿಂಹದ ಚರ್ಮ ಹಾಸಿಕೊಂಡು ಕಂಗೊಳಿಸಿ ನಿಂತ. ತನ್ನಂತೆ 5 ತಲೆ ಹೊಂದಿದ್ದ ಶಿವನನ್ನ ನೋಡಿ ಸಂತೋಷಪಟ್ಟ ಬ್ರಹ್ಮನು ಈಗಿನಿಂದ ನೀನು ನನ್ನ ಮಗ, ಇನ್ಮುಂದೆ ನೀಲ ಲೋಹಿತ ಎಂದೇ ನೀನು ಪ್ರಸಿದ್ಧಿಗೆ ಬರುವೆ ಎನ್ನುತ್ತಾನೆ. ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯದಲ್ಲಿ ಮುಂದೆ ಬ್ರಹ್ಮ ಮಾನಸ ಪುತ್ರರಾದ ಸನಕ, ಸನಂದ ಮೊದಲಾದವರಲ್ಲದೆ ಪಿತೃದೇವತೆಗಳು ಮರಿಚಿ, ದಕ್ಷ, ಮನು ಮೊದಲಾದವರನ್ನ ಸಹ ಸೃಷ್ಟಿ ಮಾಡಿದ. 8 ವರ್ಗದ ಶೂರರಾದ ದೇವತೆಯರನ್ನ, 5 ವರ್ಗದ ಜೀವಿಗಳು ಹಾಗೂ ಮಾನವರನ್ನ ಸೃಷ್ಟಿ ಮಾಡಿದ. ಬ್ರಹ್ಮನಿಂದ ಸೃಷ್ಟಿಯಾದ ಇವರೆಲ್ಲ ತನಗಿಂತ ಹೆಚ್ಚಾಗಿ ನೀಲಲೋಹಿತನ ರೂಪದಲ್ಲಿದ್ದ ಶಿವನನ್ನೇ ಆರಾಧಿಸಲು ಹಾಗೂ ಶಿವನ ಸೇವೆ ಮಾಡಲು ಮುಂದಾದಾಗ ಇದನ್ನ ಗಮನಿಸಿದ ಬ್ರಹ್ಮನು ಲೋಹಿತನನ್ನುದ್ದೇಶಿಸಿ ನಿನ್ನನ್ನ ಇಲ್ಲಿರಿಸಿಕೊಳ್ಳಲು ನಾನು ಅನರ್ಹ. ನಿಮಗೆ ನನಗಿರುವುದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆರಾಧಕರಿದ್ದಾರೆ. ಹೀಗಾಗಿ ನೀವು ಹಿಮಾಲಯಕ್ಕೆ ಹೊರಡಿ ಎನ್ನುತ್ತಾನೆ. ಅದರಂತೆ ನೀಲ ಲೋಹಿತನು ಸಹ ನಿಜ, ನಾನಿಲ್ಲಿ ಇರೋದಕ್ಕಿಂತ ನೀನು ಹೇಳುವಂತೆ ಹಿಮಾಲಯಕ್ಕೆ ಹೊರಟು ಶಿವನ ಧ್ಯಾನದಲ್ಲಿ ತೊಡಗುವೆ ಎಂದು ಹೊರಟ. ಅವನು ಆ ಕಡೆ ಹೊರಟ ನಂತರ ಈ ಕಡೆ ಬ್ರಹ್ಮನ ಅಹಂಕಾರ ಹೆಚ್ಚಾಯ್ತಾ ಹೋಯಿತು. ಭೂಮಿಯ ಹಾಗೂ ಸೃಷ್ಟಿಯ ಸಕಲವನ್ನ ಸಹ ನಾನೇ ಸೃಷ್ಟಿ ಮಾಡಿದ್ದು. ಹೀಗಾಗಿ ಶಿವನಿಗಿಂತಲೂ ಸಹ ನಾನೇ ಶಕ್ತಿಶಾಲಿ ಎಂಬ ಭಾವನೆ ಅವನಲ್ಲಿ ತಲೆದೂರಿತು. ಬ್ರಹ್ಮನಿಗಿದ್ದ 5 ತಲೆಗಳಲ್ಲಿ 4 ತಲೆಗಳ ಮೂಲಕ 4 ವೇದಗಳ ಸಾರಗಳನ್ನ ಹೀರಿಕೊಂಡ ಬ್ರಹ್ಮದೇವನು 5ನೇ ತಲೆಯಲ್ಲಿದ್ದ ಕಣ್ಣಿನಿಂದ ಇತರೆ ಉಪನಿಷತ್ಗಳನ್ನ ಹಾಗೂ ಇತರೆ ಗ್ರಂಥಗಳನ್ನ ನೋಡಿದ. ಆ ಸಮಯದಲ್ಲಿ ದೀಪದ ಬೆಳಕು ಒಂದು ಕಡೆ ಹರಿಯದೆ ಎಲ್ಲ ಕಡೆಗೂ ಹೇಗೆ ಸಮಾನವಾಗಿ ಹರಡುವುದೋ ಅದೇ ತರಹ 5 ತಲೆ ಹೊಂದಿದ್ದ ಬ್ರಹ್ಮನಿಂದ ಹೊರಟ ಪ್ರಕಾಶಮಾನವಾದ ಬೆಳಕು ಎಲ್ಲ ಕಡೆಯೂ ಹರಡಿ ಅದು ಅವನಿಂದಲೇ ಸೃಷ್ಟಿಯಾದ ಎಲ್ಲಾ ದೇವತೆಗಳಿಗೂ ಹಬ್ಬಿತು. ಅದರ ದಟ್ಟ ಪ್ರಭಾವಳಿಯಿಂದಾಗಿ ಅವರಿಗೆ ಕಣ್ಣು ಬಿಡಲು ಸಹ ಸಾಧ್ಯವಾಗಲಿಲ್ಲ. ಅವರು ಈ ಪ್ರಕಾಶಮಾನವಾದ ಬೆಳಕಿನ ಪ್ರಖರತೆಗೆ ಸೋತು ನಾನಾ ಕಷ್ಟ ಅನುಭವಿಸಿದ್ರು. ಅವರಿಗೆ ಅಲ್ಲೂ ಇರಲಾಗದೆ ಬಿಟ್ಟು ಬರಲು ಆಗದೆ ತುಂಬಾ ಒದ್ದಾಡುವಂತಾಯಿತು. ಬ್ರಹ್ಮನಿಂದ ಹೊರಟ ದೇಹದ ಮಹಾಕಾಂತಿಯಿಂದಾಗಿ ತಮ್ಮೆಲ್ಲರ ತೇಜಸ್ಸನ್ನ ಸಹ ಕಳೆದುಕೊಂಡ ದೇವತೆಗಳು ಈ ಬಗ್ಗೆ ತುಂಬಾ ಪರಿತಪಿಸಿ ಇದರಿಂದ ಮುಕ್ತಿ ಸಿಗಬೇಕಾದ್ರೆ ನಾವು ಶಿವನ ಬಳಿ ಹೋಗದೆ ಬೇರೆ ವಿಧಿಯಿಲ್ಲ ಎಂದು ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾರೆ. ಈ ರೀತಿ ಎಲ್ಲರೂ ಏಕೋಭಾವದಿಂದ ಶಿವನನ್ನ ಕುರಿತು ಸ್ತುತಿಸೋದಕ್ಕೆ ಶುರು ಮಾಡ್ತಾರೆ. ಹೇ ಮಹೇಶ್ವರ, ನಮಗೆ ಒದಗಿರುವ ಈ ಮಹಾ ಸಂಕಟವನ್ನ ಕೇವಲ ನಿನ್ನಿಂದ ಮಾತ್ರ ನೀಗಲು ಸಾಧ್ಯ. ಸೃಷ್ಟಿ ಸ್ಥಿತಿ ಲಯಗಳ ಮೂಲ ಪುರುಷ ನೀನು. ಈ ಸಮಸ್ತ ಸೃಷ್ಟಿಯ ಆದಿ ಅಂತ್ಯ ಎಲ್ಲವೂ ನೀನೇ. ಇಲ್ಲಿರುವ ಎಲ್ಲ ಪಂಚಭೂತಗಳ ಹಾಗೂ ಅಷ್ಟ ದಿಕ್ಪಾಲಕರ ಮತ್ತು ಸೃಷ್ಟಿಯ ಪ್ರತಿ ಸಕಲ ಚರಾಚರ ವಸ್ತುಗಳಲ್ಲೂ ಸಹ ಅಂತರ್ಗತನಾಗಿ ಎಲ್ಲದರಲ್ಲೂ ಸಮಾನವಾಗಿ ಹಬ್ಬಿರುವ ಮಹಾಶಕ್ತಿ ನೀನು. ಬ್ರಹ್ಮನ ಕಾಂತಿಯಿಂದ ಸೊರಗಿರುವ ನಮ್ಮನ್ನು ನೀನೇ ಈಗ ಕಾಪಾಡಬೇಕು ಮಹೇಶ್ವರ ಅಂತ ಅವರೆಲ್ಲ ಶಿವನನ್ನ ತಮ್ಮ ಆರ್ಧ ಧ್ವನಿಯಿಂದ ಧ್ಯಾನಿಸ್ತಾರೆ.
ಅವರ ಒಕ್ಕೊರಲ ಮನವಿಗೆ ಸೋತ ಶಿವನು ಅವರಿಗೆ ಒಂದು ಪ್ರಸನ್ನ ಸ್ವರೂಪದಲ್ಲಿ ಕಾಣಿಸಿಕೊಂಡು ಅಭಯ ಕೊಡ್ತಾನೆ. ಎಲ್ಲದರಿಂದ ಸ್ತುತಿ ಕೇಳಿದ ಅವನು ನಿಮಗೇನು ವರ ಬೇಕು ಕೇಳಿ ಅಂದ. ಆಗ ದೇವತೆಗಳು, ಹೇ ದೇವ, ನಿನ್ನನ್ನು ಇಂತಹ ವಿಶ್ವರೂಪದಲ್ಲಿ ನೋಡುವ ಹೆಬ್ಬಯಕೆ ನಮಗೆ ಮೊದಲಿನಿಂದಲೇ ಇತ್ತು, ಆದರೆ ಅದು ಸಾಧ್ಯವಾಗಿರಲಿಲ್ಲ. ಇವತ್ತು ನೀನೇ ನಿನ್ನ ಈ ಮಹಾ ಸ್ವರೂಪದಲ್ಲಿ ಕಾಣಿಸಿ ನಮ್ಮ ಆಸೆ ನೆರವೇರಿಸಿದೆ. ಅದಕ್ಕಾಗಿ ಮೊದಲು ನಿನಗೆ ವಂದನೆ. ಬ್ರಹ್ಮನ 5ನೇ ಶಿರದಿಂದ ಹೊರಬರುತ್ತಿರುವ ಮಹಾಕಾಂತಿಯು ನಮ್ಮ ತೇಜಸ್ಸನ್ನ ಕುಂದಿಸಿ ನಮ್ಮ ಶಕ್ತಿ ಪರಾಕ್ರಮವನ್ನ ಸಹ ಕುಗ್ಗಿಸುತ್ತಿದೆ. ಇದರಿಂದ ನೀನು ಅವನ 5ನೇ ತಲೆಯನ್ನ ಕಡಿದು ನಮ್ಮ ಸಂಕಟ ದೂರ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾರೆ. ಅವರೆಲ್ಲರ ಮನೋಭಿಲಾಷೆಯಂತೆಯೇ ತಥಾಸ್ತು ಎಂದ ಶಿವನು ಅವರ ಜೊತೆ ಬ್ರಹ್ಮ ಇದ್ದಲ್ಲಿಗೆ ನಡೆದು ಹೋಗ್ತಾನೆ. ಬ್ರಹ್ಮನಿಂದಲೇ ಸೃಷ್ಟಿಯಾದ ದೇವತೆಗಳ ದಂಡು ಶಿವನ ಜೊತೆ ಬ್ರಹ್ಮನ ಕಡೆಗೆ ಹೋಗುತ್ತದೆ. ಬ್ರಹ್ಮನ 5ನೇ ತಲೆಯಿಂದ ಹೊರಟ ಕಾಂತಿಯು ಕೋಟಿ ಸೂರ್ಯರ ದಿವ್ಯ ಪ್ರಭೆಗೆ ಸಮಾನವಾಗಿತ್ತು. ಅದರ ಹತ್ತಿರ ಹೋಗಲು ಸಹ ಇತರೆ ಯಾವುದೇ ದೇವತೆಗಳ ಕೈಯಲ್ಲೂ ಆಗಲಿಲ್ಲ. ಆದರೆ ಶಿವ ಬ್ರಹ್ಮನಿಗಿಂತಲೂ ಶಕ್ತಿಶಾಲಿ ಆದ್ರಿಂದ ತಾನು ಸಹ ಸೂರ್ಯನಂತೆ ಕಂಗೊಳಿಸುತ್ತಾ ಬ್ರಹ್ಮನ ಇದಿರಾಗಿ ನಿಲ್ಲುತ್ತಾನೆ. ಶಿವನನ್ನ ನೋಡಿದವನೇ ಬ್ರಹ್ಮನು ತನ್ನ ಬ್ರಹ್ಮಮಾನಸ ಪುತ್ರನಾದ ಲೋಹಿತನೇ ಬಂದ ಎಂದು ಭಾವಿಸಿ ಶಿವನನ್ನ ತನ್ನ ಮೂಲ ಸ್ವರೂಪದಲ್ಲಿ ಕಾಣದೆ ಹೋದ. ಶಿವನನ್ನ ಕಂಡವನೇ ಕೈಗಳಿಂದ ನಮಸ್ಕಾರ ಮಾಡದೆ ಅಹಂಕಾರ ಪ್ರದರ್ಶನ ಮಾಡಿದ ಬ್ರಹ್ಮನ ಕಡೆಗೆ ಶಿವನು ಕಿರುನಗೆಯ ಮೂಲಕ ನೋಡ್ತಾನೆ. ಅದಕ್ಕೆ ಪ್ರತಿಯಾಗಿ ಬ್ರಹ್ಮನು ಸಹ ಮಂದಹಾಸ ಬೀರುತ್ತಾ ಕುಳಿತಾಗ ಜೋರಾಗಿ ನಗುತ್ತಲೇ ಎದ್ದು ಬ್ರಹ್ಮನ ಬಳಿಗೆ ಬರುವ ಶಿವನು ನೋಡುತ್ತಲೇ ಬ್ರಹ್ಮನ 5ನೇ ತಲೆಯನ್ನ ಬಾಳೆ ಗೊನೆಯಿಂದ ಬಾಳೆಹಣ್ಣನ್ನ ಕೀಳುವಂತೆ ಅತ್ಯಂತ ಸುಲಭವಾಗಿ ಕತ್ತರಿಸಿ ತನ್ನ ಕೈಯಲ್ಲಿ ಹಿಡಿಯುತ್ತಾನೆ. 5ನೇ ತಲೆಯಿಂದ ಅಷ್ಟೆಲ್ಲ ಅಹಂಕಾರ ಹಾಗೂ ಸಾಮರ್ಥ್ಯದಿಂದ ಮೆರೆಯುತ್ತಿದ್ದ ಬ್ರಹ್ಮನಿಗೆ ಏನಾಗ್ತಾ ಇದೆ ಎಂದು ಅರಿವಾಗುವಷ್ಟರಲ್ಲೇ ಅವನ 5ನೇ ಕಾಂತಿಯುತವಾದ ತಲೆಯು ಶಿವನ ಕೈಯಲ್ಲಿ ಕಪಾಲದ ರೂಪದಲ್ಲಿ ನಿಂತಿತ್ತು. ಶಿವನು ಅದನ್ನು ತನ್ನ ಕೈಯಲ್ಲಿ ಹಿಡಿದು ತಕ್ಷಣವೇ ಅಲ್ಲಿ ಶಿವತಾಂಡವ ನೃತ್ಯ ಮಾಡ್ತಾನೆ. ದೇವತೆಗಳೆಲ್ಲ ಹೋ ಎಂದು ಉದ್ಗರಿಸಿ ಶಿವನ ಶಕ್ತಿ ಸಾಮರ್ಥ್ಯಕ್ಕೆ ತಲೆಬಾಗಿ ಅವನನ್ನ ಕಪಾಲ ರುದ್ರ ಎಂದು ಹಾಡಿ ಹೊಗಳುತ್ತಾರೆ. ಇಲ್ಲಿ ಶಿವನು ತಾನು ರುದ್ರಾವತಾರ ತಾಳಿ ಬ್ರಹ್ಮನ ಶಿರವನ್ನ ಕಡಿದು ಸಂಹಾರ ಮಾಡಿದ್ದ. ಆ ಮೂಲಕ ಬ್ರಹ್ಮನಲ್ಲಿದ್ದ ರಜೋಗುಣ ಹಾಗೂ ತಮೋಗುಣವನ್ನ ಮತ್ತು ಅವನಲ್ಲಿದ್ದ ಅಹಂಕಾರವನ್ನ ನಾಶ ಮಾಡಿದ್ದ. ಈ ರೀತಿ ರಜೋಗುಣ, ತಮೋಗುಣ ಹಾಗೂ ಸತ್ವಗುಣ ಇವೆಲ್ಲವೂ ಸಹ ಶಿವನ ಅಧೀನದಲ್ಲಿಯೇ ಬರುತ್ತವೆ. ಅವನು ಈ ತ್ರಿಗುಣಗಳಿಗಿಂತಲೂ ಮೇಲ್ಪಟ್ಟವನು. ತನ್ನನ್ನು ಸೃಷ್ಟಿ ಮಾಡಿದ ಶಿವನನ್ನೇ ಮಗನನ್ನಾಗಿ ಪಡೆಯಬೇಕೆಂಬ ಬಯಕೆ ಅಥವಾ ಆಸೆಯೇ ಬ್ರಹ್ಮನಲ್ಲಿ ಅಹಂಕಾರವಾದ 5ನೇ ತಲೆಯು ಉದ್ಭವವಾಗಲು ಕಾರಣವಾಗಿತ್ತು. ಆದ್ದರಿಂದಲೇ ನಾವು ಈ ವಿಡಿಯೋದ ಶುರುವಿನಲ್ಲಿ ರಜೋಗುಣ ಅನ್ನೋದು ಯಾವ ಕ್ಷಣದಲ್ಲಿ ಬೇಕಾದರೂ ಎಂತಹ ಆಪತ್ತನ್ನಾದರೂ ತಂದೊಡ್ಡುತ್ತದೆ ಎಂಬ ವಿಷಯವನ್ನ ನಿಮಗೆ ತಿಳಿಸಿದ್ದು. ಇದೇ ರಜೋಗುಣವೇ ಅಂತಹ ಕೋರಿಕೆಯನ್ನ ಬ್ರಹ್ಮನಲ್ಲಿ ಉಂಟು ಮಾಡಿದ್ದು ಹಾಗೂ ಕೊನೆಗೆ ಶಿವನಿಂದಲೇ ಬ್ರಹ್ಮನ ತಲೆ ಕಡಿಯುವಂತಾಗಿದ್ದು. ಈಗ ಇದನ್ನೇ ನಮ್ಮ ದೈನಂದಿನ ಬದುಕಿಗೆ ನಾವು ಅಳವಡಿಸಿಕೊಳ್ಳಬಹುದಾದರೆ ಈ ಕಾನ್ಸೆಪ್ಟ್ ಅನ್ನ ನೀವು ಯಾವ ರೀತಿ ನಿಮ್ಮ ಬದುಕಿಗೆ ಅರ್ಥೈಸಿಕೊಳ್ತೀರಿ? ಇಲ್ಲಿ ನಮಗೆ ಬೇಕಾದದ್ದು ಯಾವುದೇ ಕಷ್ಟ ಅಥವಾ ತಡೆ ಇಲ್ಲದೆ ನಮಗೆ ಸಿಕ್ಕಿಬಿಟ್ಟರೆ ಅಹಂಕಾರ ಅನ್ನೋದು ಅದರ ಹಿಂದೆಯೇ ನಮ್ಮ ಜೊತೆ ಬರುತ್ತದೆ. ಇಂತಹ ಒಂದು ಸ್ಥಿತಿಯಲ್ಲಿ ಇತರರ ಕಷ್ಟವನ್ನ ನಾವು ಅರ್ಥೈಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಾನು ನನ್ನದು ಹಾಗೂ ನನ್ನಿಂದಲೇ ಎಂಬ ಅಹಂಕಾರವನ್ನ ನೆತ್ತಿಯ ಮೇಲೆ ಕೂರಿಸಿಕೊಂಡು ನಾವು ಮೆರೆಸುವಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ. ತನ್ನನ್ನೇ ಸೃಷ್ಟಿ ಮಾಡಿದ ಶಿವನನ್ನ ಆ ಬ್ರಹ್ಮದೇವನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಇದಕ್ಕೆ ಕಾರಣ ಅವನಲ್ಲಿ ಎದ್ದಿದ್ದ ರಜೋಗುಣ. ಈ ರೀತಿ ನಾವು ಸಹ ನಮ್ಮ ಬದುಕಿನಲ್ಲಿ ಎಲ್ಲಾ ರೀತಿಯ ರಜೋ ಹಾಗೂ ತಮೋಗುಣಗಳನ್ನ ದೂರ ಮಾಡಿಕೊಂಡು ಎಲ್ಲರನ್ನ ಅರ್ಥ ಮಾಡಿಕೊಂಡು ತಲೆ ತಗ್ಗಿಸಿ ವಿನಮ್ರವಾಗಿ ಜೀವಿಸಬೇಕಾಗುತ್ತೆ. ಇಲ್ಲಿ ನಾವಿದ್ದರೂ ಇಲ್ಲದಿದ್ದರೂ ವಿಶ್ವದ ಎಲ್ಲಾ ಕೆಲಸಗಳು ತನ್ನಷ್ಟಕ್ಕೆ ತಾನೇ ನಡೆದು ಹೋಗುತ್ತವೆ. ತಾನಿದ್ದರೆ ಎಲ್ಲ, ತಾನು ಇಲ್ಲದಿದ್ದರೆ ಏನೂ ಇಲ್ಲ ಎನ್ನುವಂತಹ ಭಾವನೆ ಯಾರಿಗೂ ಸಲ್ಲದು. ಇದೇ ನೀತಿಯನ್ನೇ ನಾವು ಮೇಲಿನ ಈ ಪುರಾಣದ ಕಥೆಯಿಂದ ಕಲಿಯಲು ಸಾಧ್ಯ. ಇಲ್ಲಿ ನಿಜವಾದ ಜ್ಞಾನವು ಆತ್ಮಜ್ಞಾನ ಮಾತ್ರ. ಅದನ್ನ ನಾವು ಆಧ್ಯಾತ್ಮಿಕತೆಯಿಂದ ಮಾತ್ರವೇ ಅರಿತುಕೊಳ್ಳಲು ಸಾಧ್ಯ. ಹೀಗಾಗಿ ಲೌಕಿಕ ಬದುಕಿನ ಆಸೆ ಆಕಾಂಕ್ಷೆಗಳನ್ನ ತೊರೆದು ಆಧ್ಯಾತ್ಮಿಕ ಲೋಕದ ಜ್ಞಾನವನ್ನ ಸಾಧ್ಯವಾದಷ್ಟು ನಾವು ಪಡೆದುಕೊಂಡು ಜೀವನ ಸಾಗಿಸಿದ್ರೆ ಅಹಂಕಾರ ಅನ್ನೋದು ನಮ್ಮ ಬಳಿಗೂ ಸಹ ಸುಳಿಯೋದಿಲ್ಲ ಎನ್ನುವುದನ್ನ ಈ ಮೇಲಿನ ಕಥೆಯು ನಮಗೆ ತಿಳಿಸಿಕೊಡುತ್ತದೆ. ನಾವಿಲ್ಲಿ ಶೇರ್ ಮಾಡುವ ಪ್ರತಿ ವಿಡಿಯೋದ ಮೂಲಕವೂ ಸಹ ಜನರಲ್ಲಿ ಹಾಗೂ ಸಮಾಜದಲ್ಲಿ ಏನಾದರೂ ಒಂದು ಹೊಸ ಬದಲಾವಣೆ ಆಗೋದನ್ನ ಬಯಸುತ್ತೇವೆ. ಅದೇ ರೀತಿ ಈ ಒಂದು ವಿಡಿಯೋದ ಮೂಲಕ ನಮ್ಮ ಪುರಾಣದ ಕಥೆಯಿಂದ ನಾವು ನಿಮಗೆಲ್ಲ ಈ ರೀತಿ ಮೋಟಿವೇಟ್ ಮಾಡುವ ಒಂದು ಸಣ್ಣ ಪ್ರಯತ್ನವನ್ನ ನಡೆಸ್ತಾ ಇದ್ದೇವೆ.
ಇದಿಷ್ಟು ಸಹ ಈ ವಿಡಿಯೋದ ಸಮಗ್ರ ಮಾಹಿತಿ. ಇನ್ನು ಈ ಮೇಲಿನ ಕಥೆಯು ಶನಿ ಪುರಾಣ, ಶಿವಪುರಾಣ ಹಾಗೂ ಪದ್ಮ ಪುರಾಣಗಳಲ್ಲಿ ಬೇರೆಯದ್ದೇ ರೀತಿಯಲ್ಲಿ ಇರಬಹುದು. ಈ ಮೊದಲೇ ಹೇಳಿದಂತೆ ಅವರವರ ಕಲ್ಪನೆಯಲ್ಲಿ ಈ ಕಥೆಗಳು ವಿವಿಧ ರೂಪದಲ್ಲಿ ಪ್ರಕಟವಾಗಿವೆ. ನಮಗಿಲ್ಲಿ ಬೇಕಾಗಿರುವುದು ಕಥೆಗಳಲ್ಲ, ಅವುಗಳಿಂದ ಸಿಗುವ ನೀತಿ ಪಾಠ ಮಾತ್ರ. ಕೊನೆಯದಾಗಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ನಮ್ಮ ಪುರಾಣದ ಯಾವ ವಿಷಯ ಅಥವಾ ಕಥೆಯ ಬಗ್ಗೆ ತಿಳಿದುಕೊಳ್ಳಲು ನೀವು ಬಯಸುತ್ತೀರಿ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಆವಾಗ ನಮಗೂ ಸಹ ನಿಮ್ಮ ನಿರೀಕ್ಷೆಯಂತೆ ವಿಡಿಯೋ ಮಾಡಲು ಸಾಧ್ಯವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.